ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಕ್ಯಾರಿ ಬ್ಯಾಗ್ ಇರುತ್ತೆ, ಅದರಲ್ಲಿ ಹಾರ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಬ್ಯಾಗುಗಳನ್ನು ಉಪಯೋಗಿಸಿ ಸುಂದರವಾಗಿ ಹಾರ ಮಾಡ್ಕೋಬೋದು. ವಾಶ್ ಮಾಡಲಿಕ್ಕೂ ಬರುತ್ತೆ. ಈ ಥರ ಕ್ಯಾರಿ ಬ್ಯಾಗ್ ನೋಡಿ, ಚೆನ್ನಾಗಿದೆ. ಇದು ಕಲರ್ಫುಲ್ಲಾಗಿ ನನ್ನ ಹತ್ರ ಇರೋದು ಇಷ್ಟೇ. ಬೇರೆ ಬೇರೆ ಕಲರ್ ಇದ್ದರೂ ಅದು ಹಾಕಿ ತೋರಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಗೆ ಮಾಡೋದು ಅಂತ ನೋಡೋಣ. ಎಷ್ಟಿದೆ ಅಷ್ಟು ಉಪಯೋಗಿಸಿ ಮಾಡ್ತಾಯಿದ್ದೀನಿ. ಒಂದಿಲ್ಲಿ ಪೀಸು ಅಂದರೆ ಪೇಪರ್ ರಟ್ಟಿನ ಪೀಸ್ ತೊಗೊಂಡಿದ್ದೀನಿ. ಇದು ಮಾತ್ರ, ಇದು ಕವರ್. ಇದು ಅದರಲ್ಲಿ ಈ ಥರ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ನೋಡಿಕೊಂಡು 1 ಇಂಚ್ ಅಳತೆಯಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಗಲ 1 ಇಂಚು, ಉದ್ದ 3 ಇಂಚಿದೆ ಇದು. ಅದಕ್ಕೆ ಮಧ್ಯ ಹಾಗೆ ಒಂದು ಪಾಯಿಂಟ್ ಕೊಡಿ. ನಿಮಗೆ ರೌಂಡ್ ಶೇಪ್ ಬೇಕೋ, ಇಲ್ಲಿ ನಾನು ಈ ಥರ ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ರೌಂಡ್ ಬೇಕಾದರೆ ರೌಂಡ್ ಮಾಡ್ಕೋಬೋದು. ಹಾಗೆ ಅಂದಾಜಿ ಕಟ್ ಮಾಡಿಕೊಂಡು ಮಾಡ್ಕೋಬೋದು. ಅಳತೆ ಬೇಕು ಅಂತ ಏನಿಲ್ಲ. ಕಟ್ ಮಾಡಲಿಕ್ಕೋಸ್ಕರ ಈ ಥರ ಯಾವುದಾದ್ರೂ ಸೀಟ್ ಆಯಿತು, ಈ ಥರ ಒಂದು ದಪ್ಪ ಪೇಪರ್ ರಟ್ಟಿನ ಸೀಟ್ ಇದ್ದರೆ ಇಟ್ಕೊಂಡು ಕಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿ ಕವರನ್ನು ನೀವು ಪಿನ್ ಬೇಕಾದರೂ ಹೊಡ್ಕೋಬೋದು, ಬಟ್ಟೆ ಪಿನ್ ಆಗಲಿ ಹಾಕ್ಕೋಬೋದು, ಸೂಜಿ ಆದರೂ ಸಿಗಿಸ್ಕೋಬೋದು ಇದರಲ್ಲಿ. ನಾನಿಲ್ಲಿ ಗುಂಡು ಪಿನ್ ಇದೆ ನನ್ನ ಹತ್ರ, ಅದನ್ನ ಹಾಕ್ತಾಯಿದ್ದೀನಿ. ಈ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿ ಇಟ್ಕೊಂಡಂಥ ರಟ್ಟಿನ ಸೀಟ್ ಏನಿದೆಯಾ ಅದನ್ನ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಮಾರ್ಕ್ ಮಾಡ್ಕೋಬೇಕು. ಎಷ್ಟು ಸಿಗುತ್ತೋ ಅಷ್ಟಕ್ಕೂ ಉದ್ದಕ್ಕೂ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದೊಂದಾಗಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರಲ್ಲೇ ಕಟ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಈ ಥರ ಎಲ್ಲವನ್ನೂ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಈಗ ಅದೇ ಥರನೇ ಈ ಕವರ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಇವಾಗ ತುಂಬ ಚೆನ್ನಾಗುತ್ತೆ. ವಾಶ್ ಮಾಡ್ಬೋದು, ಹಾಕ್ಲಿಕ್ಕೂ ಚೆನ್ನಾಗುತ್ತೆ. ಹೊರಗೆ ಹಾಕಿದ್ರೂ ಸಹ ಬೇಗ ಹಾಳಾಗೋದಿಲ್ಲ. ನಾನಿಲ್ಲಿ ಹೊರಗೆಲ್ಲ ಉಪಯೋಗಿಸೋದಿಲ್ಲ, ವರಮಹಾಲಕ್ಷ್ಮಿಗಷ್ಟೇ ಉಪಯೋಗಿಸಿ ಹಾಗೆ ತೆಗೆದಿರ್ತೇನೆ ಮತ್ತೆ ಕವರಲ್ಲಿ ಹಾಕಿ. ನೋಡಿ, ಯಾವುದ್ರಲ್ಲಾದರೂ ಈ ಥರ ಸೂಜಿನ ಸಿಗಿಸ್ಕೊಂಡು, ಚಿಕ್ಕದು ದೊಡ್ಡದು ಅಂತಲ್ಲ, ಸೂಜಿ ಯಾವುದಾದ್ರೂ ನಡೆಯುತ್ತೆ. ನಿಮಗೆ ಹೀಗೆ ತೋರಿಸ್ತಾ ಇದ್ದೆ, ಅದು ಕಲರ್ ಒಂದೇ ಆಗಿ ಕಾಣಿಸಲ್ಲ ಅಂತ ಮತ್ತೆ ಬೇರೆ ಕಲರಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ 1 ಫೋಲ್ಡು 2 ಫೋಲ್ಡು ಈ ಥರ ಮಾಡಿಕೊಂಡು ಈ ಥರ ಇಂಟು ಮತ್ತು ಪ್ಲಸ್ ಮಾರ್ಕಲ್ಲಿ ಹಾಕ್ಕೋಬೇಕು. ಸುತ್ತ ರೌಂಡಾಗಿ ಬರಬೇಕು, ಆ ಥರ ಹಾಕಬೇಕು. ನೋಡಿ, ಈ ಥರ 1 ಫೋಲ್ಡು ಈ ಥರ 1 ಫೋಲ್ಡ್ ಮಾಡಿಕೊಂಡು ಮಧ್ಯದಲ್ಲಿ ಸೂಜಿಗೆ ಹಾಕಬೇಕು. ಫಸ್ಟ್ ಇಂಟು ಹಾಕ್ಕೊಂಡು ಆಮೇಲೆ ಪ್ಲಸ್ ಯಾವುದಾದ್ರೂ ಹಾಕೋಬೋದು. ಒಟ್ಟು ರೌಂಡಾಗಿ ಬರಬೇಕಷ್ಟೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಎಲ್ಲ ಆದಮೇಲೆ ನನ್ನ ಹತ್ರ ಇಷ್ಟೇ ಕವರ್ ಇದ್ದಿದ್ದು, ಅದಕ್ಕೆ ಅದರಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ಟೆ ಕವರ್ ಇದೆ, ಪ್ಲಾಸ್ಟಿಕ್ ಕವರ್ ಇಲ್ಲ. ನೋಡಿ, ಈ ಥರ ಬರುತ್ತೆ. ರೌಂಡಾಗಿ ಹಾಕ್ಕೊಳ್ತಾ ಹೋಗ್ಬೇಕು. ಒಂದು ಈ ಥರ ಫೋಲ್ಡ್ ಮಾಡಿ, ಇನ್ನೊಂದು ಈ ಥರ ಫೋಲ್ಡ್ ಮಾಡಿ, ಈ ಥರ ಹಾಕ್ತಾ ಹೋಗಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾರ ಅಂಗಡಿಯಿಂದ ತಂದಿದ್ದಾರೆ ಅನ್ಬೇಕು, ಆ ಥರ ಕಾಣಿಸುತ್ತೆ. ಮನೇಲಿ ಮಾಡಿದ್ದು ಅಂತಲೇ ಗೊತ್ತಾಗೋದಿಲ್ಲ.
ಈಗ ಇದು ಇನ್ನೊಂದು ಬೇರೆ ಕವರಿಂದ ತೋರಿಸ್ತಾ ಇದ್ದೀನಿ ಕಲ್ಲರಿಂದ. ನೋಡಿ ಈ ಥರ ಒಂದು ಫೋಲ್ಡ್ ಮಾಡಿ, ಈ ಥರ ಇನ್ನೊಂದು ಫೋಲ್ಡ್ ಮಾಡಿ ಹೀಗೆ ಹಾಕ್ಕೊಳ್ತಾ ಹೋಗಬೇಕು. ಪ್ಲೇನ್ ಸೀಟ್ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ, ಇದ್ರಾಗೆಲ್ಲ ಡಿಸೈನ್ ಇದೆ ನೋಡಿ. ಈ ಥರನೇ ಎಲ್ಲ ರೌಂಡಾಗಿ ಹಾಕ್ಕೊಳ್ತಾ ಹೋಗ್ಬೇಕು. ಈ ಥರ ರೌಂಡಾಗಿ ಬರಬೇಕು ಹಾಕಿದ್ದೆಲ್ಲ. ನೋಡಿ ಎಲ್ಲ ರೆಡಿಯಾಗಿದೆ. ಇವಾಗ ಹೇಗೆ ಕಾಣಿಸುತ್ತೆ ಅಂತೇಳಿ ಅಂಗಡಿಯಿಂದ ತಂದಿರೋ ರೀತಿನೇ ಇದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ನಾನು ಬಿಳಿ ಹಸಿರು ಕೆಂಪೆಲ್ಲ ಮಾಡೋಣ ಅಂತ ಮಾಡ್ಕೊಂಡಿದ್ದೆ, ಬೇಡ, ಅದು ಒಂದು ಸಲ ಯೂಸ್ ಮಾಡ್ಬೋದಷ್ಟೇ. ಇಲ್ಲಿ ನಾನು ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಆಯಿತು, ಬಾಗಿಲಿಗೆ ತೋರಣಕ್ಕಾಯಿತು, ಯಾವುದಕ್ಕಾದರೂ ಹಾಕ್ಬೋದು ಇದನ್ನು. ಆ ಸೈಡ್ ಈ ಸೈಡ್ ಬಾಗಿಲಿಗೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವಾಶ್ ಕೂಡ ಮಾಡ್ಬೋದು. ಇದನ್ನು ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಚೆನ್ನಾಗಿ ಮಾಡ್ಕೊಳ್ಳಿ, ಮತ್ತೆ ಅದು ಡಿಲೀಟ್ ಆಗಿ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.